ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುಭೆ ಕುರ್ವಂತು ಸರ್ವೇ ಮಾ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಬುಧವಾರದ ಶುಭೋದಯ. ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಬುಧವಾರ ಈ ದಿನ ಬುಧನ ತತ್ವ ಇರುತ್ತೆ. ಒಂದು ಸಿಂಪಲ್ ಆಗಿರ್ತಕ್ಕಂಥ ಟಿಪ್ಸ್ ಕೊಡ್ತೀನಿ ನಿಮಗೆ. ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಇದನ್ನು ಪೋಷಕರಾಗಿರ್ತಕ್ಕಂಥವ್ರು ಕಂಪಲ್ಸರಿ ನೋಡಿ. ಬುಧನ ಆಧಿಪತ್ಯ ವಿದ್ಯಾರ್ಥಿಗಳ ಒಂದು IQ ಪವರ್ ಕಡಿಮೆ ಇದೆ. ಆಗ ನನ್ನ ಮಗ ಓದ್ತಾನೆ ಗುರುಗಳೇ, ಚೆನ್ನಾಗಿ ಓದ್ತಾನೆ, ಬಟ್ ಅವನಿಗೆ ಓದಿದ್ದೆಲ್ಲ ಮರ್ತೋಗ್ತದೆ. ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕೆಲವು ಮಕ್ಕಳುಗಳು ಕೂಡ ಕಾನ್ಸಂಟ್ರೇಷನ್ ಕಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಭಿರುಚಿ ಬರಬೇಕು. ಏನು ಮಾಡಬಹುದು? ಖಂಡಿತವಾಗಿ ಇದೊಂದು ಸರಳ ಸೂತ್ರವನ್ನು ಅನುಸರಣೆಯನ್ನು ಮಾಡಿ. ಬುಧವಾರದ ದಿನ ನಿಮಗೆ ಉತ್ತರಾಣಿ ಗಿಡ ಸಿಗುತ್ತೆ. ಉತ್ತರಾಣಿ ನವಗ್ರಹ ಪೂಜೆಗೆಲ್ಲ ಹಾಕ್ತಾರೆ. ಉತ್ತರಾಣಿ ಗಿಡ ಬೇರನ್ನು ತಗೊಂಬನ್ನಿ. ಬೇರನ್ನು ತಗೊಂಬಂದು ಬ್ರಷ್ ಮಾಡಿ ಬೆಳಗ್ಗೆ ಹೊತ್ತು ಬುಧವಾರಗಳಂದು. ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ. ಭಾಳ ಶ್ರದ್ಧಾಭಕ್ತಿಯಿಂದ ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಈ ಮಂತ್ರವನ್ನು ಕನಿಷ್ಠ ಪಕ್ಷ 21 ಬಾರಿ ಹೇಳಿ. ನಿಮಗೆ ಇದನ್ನು ಪ್ರತಿ ಬಾರಿ ಬಂದಾಗಲೂ ಕೂಡ ಬುಧವಾರಗಳಂದು ಸ್ವಲ್ಪ ಪವರ್ಫುಲ್ಲಾಗಿ ಕೆಲಸ ಮಾಡ್ಕೊಳ್ಳಿ. ಈ ಥರ ಶ್ರದ್ಧಾಭಕ್ತಿಗಳಿಂದ ಮ್ಯಾಕ್ಸಿಮಮ್ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಮಾಡ್ತಾ 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 ನಿಮ್ಮ IQ ಪವರ್ ಕೂಡ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಉತ್ತರಾಭಿಮುಖವಾಗಿ ಕೂತು ಹೇಳಿ. ಸಾಧ್ಯವಾದಷ್ಟು ಸಪ್ರೇಟ್ ನಿಮಗೆ ಕೋಣೆ ಇದ್ದರೆ, ವಿದ್ಯಾರ್ಥಿಗಳಿಗೆ ಕೆಲವೊಂದು ಮನೆಯಲ್ಲಿ ಸಪ್ರೇಟ್ ಕೋಣೆಗಳಿರ್ತದೆ. ಆ ಕೋಣೆ ಇದ್ದರೆ ಆದಷ್ಟು ಗ್ರೀನರಿಯನ್ನು ಮೇಂಟೈನ್ ಮಾಡಿ. ಅಲ್ಲಿ ಕರ್ಟನ್ಸ್ ಗ್ರೀನರಿ, ಬೆಡ್ಶೀಟ್ ಗ್ರೀನು, ಹಾಗೆ ಗ್ರೀನ್ ಇರತಕ್ಕಂಥ ಒಂದು ಫೋಟೋಗಳು, ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂಥದ್ದು, ಟಾಪರ್ ಆಗಿರ್ತಕ್ಕಂಥ ಫೋಟೋಗಳು, ಇವೆಲ್ಲವನ್ನು ಮೇಂಟೈನ್ ಮಾಡಿ. ಗುರುಗಳೇ, ನಮ್ಮ ಮನೇಲಿಲ್ಲ, ಒಂದೇ ಥರ ಮಾಡ್ಕೊಳ್ತೀವಿ ಹಾಲಲ್ಲಿಂದ, ಅಟ್ಲೀಸ್ಟ್ ನೀವು ಹಾಲಲ್ಲೇ ಆದರೆ ಒಂದಷ್ಟು ವಿದ್ಯಾರ್ಥಿಗಳು ಚೆನ್ನಾಗಿ ಟಾಪರ್ಸ್ ಆಗಿರ್ತಕ್ಕಂಥ ವಿದ್ಯಾಭ್ಯಾಸದ ವಿದ್ಯಾರ್ಥಿ ಫೋಟೋಗಳು, ಗ್ರೀನಿಶ್ ಇರ್ತಕ್ಕಂಥ ಸೀನರಿಗಳು, ಹಾಗೆ ಬೆಡ್ಶೀಟ್ ಕೂಡ ಸಾಧ್ಯವಾದಷ್ಟು ಕೂಡ ಗ್ರೀನ್ ಇರ್ತಕ್ಕಂಥದ್ದನ್ನು ಮೇಂಟೈನ್ ಮಾಡಿ. ಸ್ವಲ್ಪ ಮಟ್ಟಿಗೆ ಅವರ IQ ಪವರ್ ವೃದ್ಧಿ ಆಗ್ತಾ ಬರುತ್ತೆ. ಇದೊಂದು ಸಿಂಪಲ್ ಪರಿಹಾರಗಳು ಕೂಡ. ಸೊ ನೋಡೋಣ ಈ ದಿನ ಬುಧವಾರ ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲಾನುಫಲಗಳ ತಿಳ್ಕೊಳ್ಳೋಣ. ಮುಖ್ಯ ವಿಚಾರ, ನಾನು ಪ್ರತಿ ದಿವಸ ಕೊನೆಯ ಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಟಿಪ್ಸನ್ನು ಕೊಡ್ತೀನಿ. ಯಾರಿಗೆ ರಾಹು ದೋಷ ಇದೆಯೋ ಈ ಒಂದು ಕಾರ್ಯಗಳನ್ನು ಮಾಡ್ತಾ ಬನ್ನಿ. ಕೇವಲ ಮನೆಯಲ್ಲಿ ರಾಹು ದೋಷ ಕಂಪ್ಲೀಟಾಗಿ ನಿರ್ಮೂಲನೆ ಆಗುತ್ತೆ. ನೋಡೋಣ ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ. ಈ ದಿನ ಬುಧವಾರ ಇರ್ತಕ್ಕಂಥದ್ದು ತ್ರಯೋದಶಿ ತಿಥಿ 7:58 ಇರುತ್ತೆ. ತದನಂತರ ಚತುರ್ದಶಿ ಪ್ರಾರಂಭವಾಗ್ತದೆ. ಶುಕ್ಲಪಕ್ಷ ಸೌಭಾಗ್ಯ ಯೋಗ ಇರತಕ್ಕಂಥದ್ದು. ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ. ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ತನ್ನದೇ ಆಗಿರ್ತಕ್ಕಂಥ ರಾಶಿ, ಚಂದ್ರನ ನಕ್ಷತ್ರವಾಗಿರೋದ್ರಿಂದ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಸಂಚಾರ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹು ಕಾಲ ಇರ್ತಕ್ಕಂಥದ್ದು ಮಧ್ಯಾಹ್ನ 12:29 2:04 ಯಮಗಂಡಕ ಕಾಲ ಅಂತ ನೋಡೋದಾದರೆ ಇದು ಬೆಳಗ್ಗೆ 7:43 9:18 ಕೂಡ. ಹಾಗೆ ಗುಳಿಕ ಕಾಲ ಇರ್ತಕ್ಕಂಥ ಸಮಯವನ್ನು ನೋಡೋದಾದರೆ ಇದು ಕೂಡ ಬೆಳಗ್ಗೆ 10:53 ಮಧ್ಯಾಹ್ನ 12:29 ಹಾಗೆ ಇದರ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಸಹಿತವಾಗಿ 11:56 ಮಧ್ಯಾಹ್ನ 12:48 ಉತ್ತಮ ಸಮಯವಲ್ಲ. ಅದೇ ರೀತಿಯಾಗಿ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ನೋಡೋದಾದರೆ ಇದು ಕೂಡ ಸಂಜೆ 5:06 5:58 ಉತ್ತಮ ಸಮಯವಲ್ಲ. ಚಂದ್ರ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರ ಸಂಚಾರದಲ್ಲಿರೋದ್ರಿಂದ 12 ರಾಶಿಗಳಿಗೆ ಏನು ಫಲ ಇರುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಒಂದು ಅಧಿಕಾರದ ಆಧಿಪತ್ಯ ಇರತಕ್ಕಂಥ ದಿನವಾಗುತ್ತೆ. ಒಂದು ಸಂಸ್ಥೆಯಲ್ಲಿ ಉನ್ನತವಾಗಿರ್ತಕ್ಕಂಥ ಕೆಲಸಗಳನ್ನು ನೀಡ್ ಮಾಡಿ ಅದರ ಆಗು ಹೋಗುಗಳ ವಿಚಾರಗಳನ್ನು
ಅವರು ತಿಳಿಸ್ತಕ್ಕಂಥ ಶಕ್ತಿ ಅವರಲ್ಲಿ ಬರ್ತದೆ ಮೇಷರಾಶಿಯವರಿಗೆ. ಆ ಒಂದು ಪವರ್ ಇರುತ್ತೆ ಅಂತ ಅರ್ಥ. ಒಂದು ವಿದ್ಯಾಸಂಸ್ಥೆಯನ್ನು ನಿರ್ಮಾಣ ಮಾಡಿದರೆ ಅವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ರೀತಿಯಾಗಿಂದ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದಿನವಾಗ್ಬೋದು ಮೇಷರಾಶಿಯವರಿಗೆ. ಒಂದು ಅಧಿಕಾರದ ಮನೋಭಾವ, ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಕೊಡುತ್ತೆ. ವ್ಯಾಪಾರ ಹಾಗೂ ಕೂಡ ಈ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ದಿನ, ಒಳ್ಳೆಯದಿದೆ, ತೊಂದರೆ ಇಲ್ಲ, ನಥಿಂಗ್ ಟು ವರಿ. ವೃಷಭ ರಾಶಿ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರುತ್ತೆ. ಕೆಲವೊಂದು ಸಹಾಯಹಸ್ತ, ತಾಯಿಯ ಮನೆಯವರ ಕಡೆಯಿಂದ ಸಹಾಯಹಸ್ತ ಲಭ್ಯವಾಗುತ್ತೆ. ಏನಾದರೂ ಈ ಸಹೋದರರ ಸಮಸ್ಯೆಗಳಿದ್ದರೆ ಕೆಲವೊಂದು ಸಂಧಾನದ ರೂಪದಲ್ಲಿ ಬಗೆಯಿರತಕ್ಕಂಥದ್ದು ಕೂಡ ಇದೆ. ಕೆಲಸದ ಮೂಲಕ ಸ್ವಲ್ಪ ದೂರ ಪ್ರಯಾಣಗಳನ್ನು ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಸೋಂಬೇರಿತನ ಕೂಡ ಕಾಡುತ್ತೆ, ಆದರೂ ಕೂಡ ವೃಷಭ ರಾಶಿಯವ್ರಿಗೂ ಚೆನ್ನಾಗಿದೆ, ತೊಂದರೆ ಇಲ್ಲ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾತೇ ನಿಮಗೆ ಶತ್ರುವಾಗಿ ಪರಿಣಾಮವನ್ನು ಬೀರ್ಬೋದು. ಅನ್ನೆಸೆಸರಿ ಆಗಿರ್ತಕ್ಕಂಥ ಮಾತು ಕೆಲಸ ಸ್ಥಳದಲ್ಲಿ ಸ್ವಲ್ಪ ನಿಮಗೆ ತೊಂದರೆಯನ್ನು ಕೂಡ ಓಡ್ಬೋದು. ಕೋಪದ ವಾತಾವರಣದಿಂದ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥದ್ದು ಕೂಡ ಇದೆ. ಇದೊಂದು ನೀವು ತಪ್ಪಿಸಬೇಕಾಗಿರ್ತಕ್ಕಂಥದ್ದು, ಅವಶ್ಯಕವಾಗಿ ತಪ್ಪಿಸಿ ಮಿಥುನ ರಾಶಿ. ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕ, ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಹಂಚಿ, ಸ್ವಲ್ಪ ಶುಭ ಆಗುತ್ತೆ, ಉಪಶಮನವಾಗುತ್ತೆ ಸಮಸ್ಯೆಗಳು. ಕಟಕ ರಾಶಿಯವ್ರಿಗೆ ಈ ದಿನ ತಮ್ಮ ಮನೋಕಾಮನೆಗಳು, ಡಿಸೈರ್ ಈಡೇರಿಸ್ಕೊತಕ್ಕಂಥ ಕಾಲವಾಗುತ್ತೆ. ವ್ಯಾಪಾರ ಹಾಗೆ ಮದುವೆ ಮಾತುಕತೆ ವಿಚಾರಗಳು, ಈ ಒಂದು ತಲ್ಲೀನತೆ ಇರುತ್ತೆ. ಉತ್ತಮವಾಗಿರ್ತಕ್ಕಂಥ ಸ್ನೇಹಿತರೊಟ್ಟಿಗೆ ಬಾಂಡಿಂಗ್ ಬೆಳೆಸ್ಕೊಳ್ತಕ್ಕಂಥದ್ದು, ಇವೆಲ್ಲ ಕಟಕ ರಾಶಿಯವರಿಗೆ ತೋರಿಸುತ್ತೆ. ಬಟ್ ನಥಿಂಗ್ ಟು ವರಿ, ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಒಂದು ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲೂ ಮೇಲುಗೈ ಸಾಧಿಸ್ತೀರಿ, ನಥಿಂಗ್ ಟು ವರಿ. ಸಿಂಹರಾಶಿಯ ಫಲಾಫಲ ಹೇಗೆ ನೋಡಿ, ಸಿಂಹರಾಶಿಯವ್ರಿಗೆ ಶುಭನೇ ಇದೆ. ಕೆಲ ಕಾರ್ಯದಲ್ಲಿ ಜಯ, ಸರ್ಕಾರಿ ಕೆಲಸಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಎಲ್ಲ ಇದೆ. ಕೋಪದಿಂದ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ತಾಯಿಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಶತ್ರುವಿನ ಮೇಲೆ ವಿಜಯ ಸಾಧಿಸ್ತೀರಾದರೂ ಸಹಿತ ಸ್ವಲ್ಪ ಆರೋಗ್ಯದ ಬಗ್ಗೆ, ಸಿಟ್ಟಿನ ಬಗ್ಗೆ ಸ್ವಲ್ಪ ಜಾಗರೂಕತೆ. ಶಿವನ ಮಂತ್ರ ಅಥವಾ ಓಂ ಸೋಂ ಸೋಮಾಯ ನಮಃ ಈ ಮಂತ್ರವಾದ್ರಾಜು ಜಪ ಮಾಡಿ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಜಾಣ್ಮೆಯಿಂದ ಎಲ್ಲವನ್ನ ಗೆಲ್ತೀರಾ, ಜಾಣ್ಮೆಯಿಂದ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಅದೇ ಥರ ಇದೆ. ಹಾಗೆ ಟ್ರೇಡಿಂಗ್ ವಿಚಾರದಲ್ಲಿ, ಸಾಫ್ಟ್ವೇರ್ ವಿಚಾರಗಳಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದಿದೆ. ಸ್ವಲ್ಪ ಮಟ್ಟಿಗೆ ಸೇವಾ ಮನೋಭಾವದ ವೃತ್ತಿ, ಯಾರನ್ನಾದರೂ ಪ್ರೀತಿಯಿಂದ ಶುಶ್ರೂಷೆ ಮಾಡ್ತಕ್ಕಂಥದ್ದೆಲ್ಲ ಈ ಕನ್ಯಾ ರಾಶಿಯವರಿಗೆ ಲಭ್ಯವಾಗುತ್ತೆ. ಆ ಸ್ನೇಹಿತರು ಕೂಡ ಒಳ್ಳೆಯ ಒಂದು ವಿಶ್ವಾಸಾರ್ಹವಾಗಿರ್ತಕ್ಕಂಥ ಕೆಲಸಗಳನ್ನು ನಿಮಗೆ ಮಾಡಿಕೊಡ್ತಕ್ಕಂಥದ್ದು ಸತ್ಯ. ಮ್ಯಾಕ್ಸಿಮಮ್ ಚೆನ್ನಾಗಿದೆ, ತೊಂದರೆ ಇಲ್ಲ. ಈ ಒಂದು ತುಲಾರಾಶಿಯವರ ಫಲಾಫಲ ಹೇಗೆ ನೋಡಪ್ಪ, ಇಂಪಾರ್ಟೆಂಟು ತುಲಾರಾಶಿಯವರಿಗೆ ನಾನು ಹೇಳ್ತಕ್ಕಂಥ ವಿಚಾರ, ತಾವು ಸದೃಢ ನಿರ್ಧಾರವನ್ನು ತಗೊಳ್ಳಿ. ಈ ಸದೃಢ ನಿರ್ಧಾರ ನಿಮ್ಮ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಿದೆ. ಮೇಲಾಗಿ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ಈ ದಿನ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಯಾರು ತುಲಾರಾಶಿಯಲ್ಲಿದ್ದೀರೋ ಸುಮ್ಮನೆ ಅಂತೂ ಕೂರಬೇಡಿ. ಲೇಜಿನೆಸ್ಸಿಂದ ಅವಕಾಶಗಳು, ವಂಚಿತ ಕೆಲಸದಲ್ಲಿ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬಿಟ್ಟು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು, ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಮಾತ್ರ ಇದನ್ನು ಯಶಸ್ಸು ಕೊಡುತ್ತೆ. ಇನ್ನು ವ್ಯಾಪಾರ ವಹಿವಾಟುಗಳಲ್ಲಿ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ, ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲವಿದೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಸಣ್ಣ ಪ್ರಯಾಣಗಳು ಬರುತ್ತೆ. ಇವತ್ತಿನ ದಿನ ಬರೀ ಮಾತುಕತೆಯ ವಿಚಾರದಲ್ಲೇ ತಲ್ಲೀನರಾಗ್ತಕ್ಕಂಥದ್ದು ಕೂಡ ಇದೆ. ಮೇಲಾಗಿ ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣ ಇದೆ. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ, ಸ್ವಲ್ಪ ಪ್ರಯಾಣ ಇರತಕ್ಕಂಥದ್ದು ಕೆಲಸಕ್ಕೋಸ್ಕರ, ಇವೆಲ್ಲ ಇದನ್ನು ವೃಶ್ಚಿಕ ರಾಶಿಯವರಿಗೆ ಜರುಗುತ್ತೆ. ಹಾಗೆ ಧನುರಾಶಿಯವರ ಫಲಾಫಲ ನೋಡಿ, ಧನುರಾಶಿಯವ್ರಿಗೆ ಅಧಿಕಾರದ ಮಾತುಗಳಿರುತ್ತೆ. ಬರೀ ಈ ಅಧಿಕಾರದ ಮಾತು ಸ್ವಲ್ಪ ಜನಕ್ಕೆ ಇರಿಟೇಷನ್ಸ್ ಕೊಡಬಹುದು ಧನುರಾಶಿಯವ್ರಿಗೆ. ಅಥವಾ ಇದೇನೋ ಹೇಳ್ತಾರೆ ನೋಡಿ, ಇದರಲ್ಲಿ ವರ್ಷ ಮಿದಿದ್ಯಾ ಅಂತ, ಅದೇ ಥರದ್ದು ಇರ್ತಕ್ಕಂಥದ್ದು ಈ ಒಂದು ಧನುರಾಶಿಯವ್ರಿಗಿರುತ್ತೆ. ಬಟ್ ಸಾಫ್ಟ್ ಟಾಕಿಂಗ್, ಒಂದು ಡಿಗ್ನಿಫೈಡ್ ಟಾಕಿಂಗ್ ಖಂಡಿತವಾಗಿ ತುಂಬ ಚೆನ್ನಾಗಿರುತ್ತೆ ಈ ದಿನ. ಹಣಕಾಸು ವಹಿವಾಟುಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಜಾಸ್ತಿ ಇದೆ. ಸ್ವಲ್ಪ ಜಿಪುಣತನ ಕಾಡ್ತಕ್ಕಂಥದ್ದು ಸಹಿತವಾಗಿ ಈ ದಿನ ಧನುರಾಶಿಯವರಿಗೆ ಲಭ್ಯವಾಗುತ್ತೆ. ಸಾಧ್ಯವಾದಷ್ಟು ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ, ಮನಸ್ಥಿತಿ ಸ್ವಲ್ಪ ಕೂಲ್ ಆಗುತ್ತೆ. ಮಕರ ರಾಶಿ ನೋಡಿ, ಮಕರ ರಾಶಿಯವ್ರಿಗೆ ತನ್ನ ಸಂಗಾತಿ
ಬಿಸ್ನೆಸ್ಸು, ಎದುರಾಳಿಯ ಯಾವುದೇ ವಿಚಾರಗಳಾಗಿರ್ಬೋದು, ಸ್ವಲ್ಪ ಸ್ವಾರ್ಥತೆ ಇರುತ್ತೆ. ನಮ್ಮದು ಅಂತಕ್ಕಂಥದ್ದು ಜಾಸ್ತಿ. ಬಟ್ ಒಳ್ಳೆಯದೇ ಇದೆ. ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ. ನನ್ನ ಏನೇ ಮಾಡಿದ್ರು ನನ್ನ ಪ್ರಯತ್ನದಿಂದ ಮಾಡ್ತೀನಿ ಅಂತ ತಾವು ಮಾಡೇ ಮಾಡ್ತೀರಿ. ಯಾರ ಮೇಲೂ ಡಿಪೆಂಡೆನ್ಸಿ ತೊಗೊಳ್ಳಲ್ಲ ಮಕರ ರಾಶಿಯವರು ಈ ದಿನ. ಎಕ್ಸ್ಪೆಷಲಿ ಏನಾದರೂ ಬರಲಿ ನನ್ನ ಕೈಲಾಗಿದ್ದು ಮಾಡ್ತೀನಿ ಅಂತಕ್ಕಂಥದ್ದು ಜಾಸ್ತಿ. ಮಕರ ರಾಶಿ ಆಫ್ಕೋರ್ಸ್ ನಾಟ್ ಎ ಬ್ಯಾಡ್, ಈ ದಿನ ಚೆನ್ನಾಗಿದೆ, ತೊಂದರೆ ಇಲ್ಲ. ಕುಂಭರಾಶಿಯ ಫಲಾಫಲ ಹೇಗೆ ಸ್ವಲ್ಪ ನೋಡಿ. ಕುಂಭರಾಶಿಯವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೋಬೋದು. ತಾಯಿಯ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಇರ್ತಕ್ಕಂಥ ಸನ್ನಿವೇಶ, ಸ್ವಲ್ಪ ನಷ್ಟ ಹಾಗೂ ಯಾರೊಟ್ಟಿಗೂ ಬೆರೆದಲೇ ಇರ್ತಕ್ಕಂಥ ಸನ್ನಿವೇಶ ಇವೆಲ್ಲವನ್ನು ತೋರಿಸುತ್ತೆ. ಸ್ವಲ್ಪ ಲೇಜಿನೆಸ್ ಕಾಡುತ್ತೆ. ಇವತ್ತು ಬೇಗ ಎದ್ದೇಳ್ತಕ್ಕಂಥವ್ರು ನಿಧಾನಕ್ಕೆ ಎದ್ದೇಳ್ತೀರ, ಅದೇ ಥರ ಇದೆ ಜಾಸ್ತಿ ಕೂಡ. ಸಾಧ್ಯವಾದರೆ ನೀವು ಅತ್ಯಂತ ಸುಲಭವಾಗಿ ದೇವಸ್ಥಾನಕ್ಕೆ, ಯಾವುದಾದ್ರೂ ದೇವಸ್ಥಾನ ಆಗಿರ್ಬೋದು, ಅಕ್ಕಿಯನ್ನು ದಾನ ಮಾಡಿ ಸ್ವಲ್ಪ ದಕ್ಷಿಣೆಯನ್ನು ಇಟ್ಟುಕೊಡಿ. ಸ್ವಲ್ಪ ಒಳ್ಳೆಯ ಮನಸ್ಥಿತಿ ಹಾಗೆ ಜಡತ್ವ ದೂರ ಆಗಿ ಶುಭವಾಗ್ತದೆ. ಹಾಗೆ ಮೀನರಾಶಿಯ ಫಲ ನೋಡಿ, ಸಹೋದರರಿಂದ ಲಾಭವನ್ನು ಪಡಿತಕ್ಕಂಥ ದಿನ. ಕ್ರಿಯೇಟಿವ್ ಫೀಲ್ಡಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಪಡಿತೀರ. ಯಾವುದೇ ಒಂದು ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಮೀನರಾಶಿಯವರಿಗೆ ಲಭ್ಯತೆ ಇದೆ. ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥದ್ದು ಕೂಡ ಇದೆ. ಅಫ್ಕೋರ್ಸ್ ಗುಡ್, ಖಂಡಿತವಾಗಿ ಗುಡ್ ಇದೆ, ತೊಂದರೆ ಇಲ್ಲ. ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯದಿಂದ ಕೂಡಿರ್ತಕ್ಕಂಥ ದಿನವೂ ಕೂಡ ಮೀನರಾಶಿಗೆ ಹೌದು. ಇಷ್ಟು ಈ 12 ರಾಶಿಗಳ ಫಲಾನುಫಲಗಳು. ಜಾತಕದಲ್ಲಿ ರಾಹು ಅಷ್ಟಮದಲ್ಲಿದ್ದಾನೆ, ರಾಹು 12 ಭಾವದಲ್ಲಿದ್ದಾನೆ, ಲಗ್ನದಲ್ಲಿದ್ದಾನೆ ರಾಹು. ಹಾಗೆ ರಾಹುವಿನ ದೋಷ ಇದೆ ಒಟ್ಟಾರೆಯಾಗಿದ್ದಾಗ. ಎಲ್ಲೊಬ್ಬರು ಹೇಳ್ತಾರೆ ರಾಹು ಎಲ್ಲೇ ಸ್ಥಾನದಲ್ಲಿ ಕೂತ್ಕೊಂಡ್ರೂ ಸಮಸ್ಯೆ ಮಾಡುತ್ತೆ ಅಂತ. ಅದಕ್ಕೆ ಭಾಳ ನಿದರ್ಶನ ಇಲ್ಲ. ಬಟ್ ಅಫ್ಕೋರ್ಸ್ ನಿಮಗೆ ರಾಹು ಸಮಸ್ಯೆ, ರಾಹು ದಶ ನಡೀತಾ ಇದೆ, ಅಷ್ಟಮದಲ್ಲಿ, ಹಾಗೆ ಲಗ್ನದಲ್ಲಿದ್ದಾನೆ, 12 ಭಾವದಲ್ಲಿದ್ದಾನೆ. ಇವೆಲ್ಲದರಲ್ಲಿ ಇದ್ದಾಗ ಸ್ವಲ್ಪ ರಾಹು ಸಮಸ್ಯೆಯನ್ನು ಕೊಡುತ್ತೆ. ನೀವೇನು ಮಾಡಬೇಕು? ರಾಹು ದೋಷದಿಂದ ಯಾರಾದರೂ ರಾಹು ದೋಷ ಇದೆ ಅಂದರೆ ಏನು ಮಾಡಬೇಡಿ. ಅತ್ಯಂತ ಬುಧವಾರಗಳನ್ನು ಸರಳವಾಗಿರ್ತಕ್ಕಂಥ ವಿಧಾನ. ಕೇವಲ ಒಂದು ಧೂಪದ ಕುಂಡ ಅಥವಾ ಊದುಬತ್ತಿ ಎರಡಾದರೂ ಸಾಕು. ಮನೆಯ ಒಳಭಾಗಕ್ಕೆ, ಹೊರಭಾಗಲ್ಲ, ಮನೆಯ ಒಳಭಾಗ, ಬಾಗಿಲಿಗೆ ಎದುರಾಗಿ ನಿಂತ್ಕೊಳ್ಳಿ. ಎದುರಾಗಿ ನಿಂತ್ಕೊಂಡು ಬಾಗಿಲಿಗೆ ಎದುರಾಗಿ ಮನೆಯ ಒಳಗಡೆ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ಆ ಎದುರಾಗಿ ನೀವು ಒಂದು ಧೂಪವನ್ನು ಬೆಳಗಿ ಅಥವಾ ಊದ್ಬತ್ತಿ ಆದರೂ ಬೆಳಗಿ ಹೊರಗಡೆ ಹೋಗಿ ನಿಮ್ಮ ಮನೆಯ ಹೆಬ್ಬಾಗಿಲಿನ ಎಡಭಾಗದಲ್ಲಿ ಅದನ್ನು ಇಟ್ಟುಬಿಡಿ. ಇದನ್ನು ಬುಧವಾರಗಳಂದು ಮಾಡ್ತಾ ಬನ್ನಿ. ರಾಹುವಿನ ದೋಷ ನಿರ್ಮೂಲನೆಯಾಗಿ ಶುಭವಾಗದು ಸತ್ಯ. ಇದು ಅತ್ಯಂತ ಸರಳವಾಗಿರತಕ್ಕಂಥ ವಿಧಾನ, ಖಂಡಿತವಾಗಿ ಶುಭವಾಗುತ್ತೆ. ಸ್ನೇಹಿತರೆ, ಕುಂಭರಾಶಿ ಕನಸುಗಳ ಕಾರ, ಹಾಗೆ ಬಾಧೆಗೊಳಗಾಗಿರ್ತಕ್ಕಂಥದ್ದು, ಒಂದು ನೆಲೆ ಸಿಗೋದು ಕಷ್ಟವಾಗಬಹುದು. ಕುಂಭರಾಶಿಯವ್ರಿಗೆ ಯಾವಾಗಲೂ ಡ್ರೀಮಿ ನೇಚರ್ ಜಾಸ್ತಿ ಇರುತ್ತೆ, ಸ್ವಲ್ಪ ಲೇಜಿನೆಸ್ ಜಾಸ್ತಿ ಇರುತ್ತೆ, ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡೋದು ಜಾಸ್ತಿ, ಮನಸ್ಥಿತಿ ಸರಿಯಾಗಿರಲ್ಲ. ಈ ಮನಸ್ಥಿತಿ ಹಾಗೆ ನಿಮ್ಮ ಸದೃಢಕ್ಕೋಸ್ಕರ ನೋಡಿ ಈ ಅಮೆಥಿಸ್ಟ್ ಕ್ರಿಸ್ಟಲ್ಸ್ ತುಂಬ ಕೆಲಸ ಮಾಡುತ್ತೆ. ಜೊತೆಗೆ ಲೆಪಜೂಲಿಯಲ್, ಈ ಬ್ಲೂ ಲೆಪಜೂಲಿಯಲ್ ಅಂತ ಕರಿತೀವಿ, ಇದು ಶನಿಯ ತತ್ವ ಇರೋದ್ರಿಂದ ಮ್ಯಾಕ್ಸಿಮಮ್ ಸ್ಥಿರತೆಯನ್ನು ಕೊಡುತ್ತೆ, ಲೇಜಿನೆಸ್ಸನ್ನು ದೂರ ಮಾಡ್ತಕ್ಕಂಥದ್ದು ಇರ್ತದೆ. ಈ ಅಮೆಥಿಸ್ಟ್ ಏನು ಮಾಡುತ್ತೆ ಅಂದರೆ ನಿಮ್ಮ ಸದೃಢಕ್ಕೆ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಲೇಜಿನೆಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಹಣಾಕರ್ಷಣೆ ಕೂಡ ಇದರಿಂದ ಅಮೆಥಿಸ್ಟಲ್ಲಿ ಬರ್ತದೆ. ಭಾಳ ಸಾತ್ವಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಅಮೆಥಿಸ್ಟ್ ಸ್ಟೋನ್ ತಂದು ಕೊಡುತ್ತೆ. ನಿಮಗೆ ಕುಂಭರಾಶಿಗೆ ಭಾಳ ವಿಶೇಷವಾಗಿ ನಾನು ತಯಾರಿ ಮಾಡಿದ್ದೇನೆ. ನಮ್ಮ ಕೆಳಗಿನ ನಂಬರ್ಗೆ ರಿಜಿಸ್ಟರ್ ಮಾಡಿ ಡಯಲ್ ಮಾಡ್ಕೊಳ್ಳಿ, ಖಂಡಿತವಾಗಿ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.